ಸಹಾಯ ಫೌಂಡೇಶನ್ ತಂಡದಿಂದ ನಿಮಗೆ ಈ ಸಾಧ್ಯ ಆನ್ಲೈನ್ ಶಿಕ್ಷಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭೂಮಿಕಾ ಹಾಗೂ ನಾನು ಅನುರಾಧ. ಇವತ್ತು ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಪಾಠದ ಅಭ್ಯಾಸವನ್ನು ಹಂಚಿಕೊಳ್ಳುತ್ತೇವೆ. ಮೊದಲನೇ ಮೇನ್, ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್. ಪಾಠದಿಂದ ಸಮಾನಾರ್ಥಕವಾದ ಶಬ್ದವನ್ನ ಹುಡುಕಿ ಹೇಳಬೇಕು. ಮೊದಲನೇದು, ಅ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲಿವ್. ಕಾಡು ಪ್ರಾಣಿಗಳು ವಾಸವಾಗಿರುವ ಜಾಗ, ಅದಕ್ಕೇನು ವನ ಅಂದ್ರೆ ಫಾರೆಸ್ಟ್. ಎರಡನೇ ಪ್ರಶ್ನೆ, ಅ ಥಿಂಗ್ ಆರ್ ಪರ್ಸನ್ ಲೈಕ್ಡ್ ವೆರಿ ಮಚ್. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಕಂಡ್ರೆ ನಮ್ಗೆ ತುಂಬಾ ಇಷ್ಟ ಇರುತ್ತಲ್ಲ, ಅದಕ್ಕೇನಂತೀವಿ? ಫೇವ್ರೆಟ್. ಮುಂದಿನ ಪ್ರಶ್ನೆ, ಟು ಕಮ್ ಬ್ಯಾಕ್, ಹಿಂತಿರುಗಿ ಬರುವುದು, ಅದಕ್ಕೆ ಇಂಗ್ಲಿಷಲ್ಲಿ ರಿಟರ್ನ್. ಟು ರೈಟ್ ಬ್ಯಾಕ್, ಉತ್ತರ ಬರೆಯುವುದು, ಹಿಂತಿರುಗಿಸಿ ಉತ್ತರ ಬರೆಯುವುದು. ನೀವು ಒಂದು ಕಾಗದ ಬರೀತೀರಾ, ಅದಕ್ಕಿನ್ನೊಬ್ರು ಉತ್ತರ ಕೊಡ್ತಾರೆ, ಅದಕ್ಕೆ ಏನಂತೀವಿ? ರಿಪ್ಲೈ. ಮುಂದಿನ ಪ್ರಶ್ನೆ, ವೇರ್ ದರ್ ಇಸ್ ನೋ ಡೇಂಜರ್, ಎಲ್ಲಿ ಏನು ಆಪತ್ತು ಇರಲ್ಲ, ಅದಕ್ಕೇನಂತ ಅಂತೀವಿ? ಸೇಫ್, ಸುರಕ್ಷಿತವಾಗಿರುವುದು, ಅದಕ್ಕೆ ಹೇಳ್ತೀವಿ ಸೇಫ್. ನೆಕ್ಸ್ಟ್ ಮೇನು, ರೀಅರೇಂಜ್ ದ ಲೆಟರ್ಸ್ ಟು ಗೆಟ್ ನೇಮ್ಸ್ ಆಫ್ ಡಿಫರೆಂಟ್ ಟ್ರೀಸ್. ಕೆಲವು ಅಕ್ಷರಗಳನ್ನ ಅದ್ಲು ಬದಲು ಮಾಡಿ ಕೊಟ್ಟಿದ್ದಾರೆ, ನೀವು ಅದನ್ನ ಒಂದು ಅರ್ಥಪೂರ್ವಕವಾದ ಶಬ್ದವಾಗಿ ಮಾಡಬೇಕು. ಮೊದಲನೇದು KAO, ಇದರಿಂದ ನಿಮಗೆ ಸಿಗೋದು ಓಕ್, ಇದೊಂದು ಮರದ ಹೆಸರು. ಎರಡನೇದು BBOAMO, ಇದರಿಂದ ನಿಮ್ಗೆ ಸಿಗೋದು ಬ್ಯಾಂಬೂ, BAMBOO, ಬ್ಯಾಂಬೂ ಅಂದ್ರೆ ಬಿದಿರಿನ ಮರ. ಮೂರನೇದು MALP, ಇದರಿಂದ ನೀವು ಮಾಡ್ಬೋದು ಪಾಮ್, PALM, ಪಾಮ್ ಅಂದ್ರೆ ತಾಳೆ ಮರ. ನಾಲ್ಕನೇದು MENE, ಇದರಿಂದ ನಿಮ್ಗೆ ಮಾಡ್ಬೋದು ನೀಮ್, NEEM, ನೀಮ್ ಅಂದ್ರೆ ಬೇವಿನ ಮರ. ಐದನೇದು EPIN, ಇದರಿಂದ ನೀವು ಮಾಡ್ಬೋದು ಪೈನ್. ಕೊನೆಯದು UCAEPYLTUS, ಇದರಿಂದ ನೀವು ಮಾಡ್ಬೋದು ಯೂಕಲಿಪ್ಟಸ್ ಅಂದ್ರೆ ನೀಲಗಿರಿ ಮರ, EUCALYPTUS. ಇವಾಗ ನಾನು ಹೇಳಿದ ಮರಗಳದು ನಿಮ್ಗೆ ಒಂದಷ್ಟು ಫೋಟೋಗಳನ್ನ ತೋರಿಸ್ತೀನಿ ಮಕ್ಕಳೇ, ಅದರಿಂದ ನಿಮ್ಗೆ ಅರ್ಥ ಆಗತ್ತೆ ಓಕ್ ಅಂದ್ರೆ ಹೇಗಿರತ್ತೆ ಅಂತ. ಇದು ಓಕ್ ಮರ, ಇದು ಅಮೆರಿಕಾ, ಏಷ್ಯಾ, ಯುರೋಪ್, ನಾರ್ತ್ ಆಫ್ರಿಕಾ, ಎಲ್ಲಿ ಕೂಲ್ ಟೆಂಪರೇಟ್ ಕ್ಲೈಮೇಟ್ ಇರುತ್ತೋ ಅಲ್ಲಿ ಕಾಣಿಸುತ್ತೆ ಈ ಮರ. ಆಯ್ತಾ? ಇದು ದೊಡ್ಡ ವಿಶಾಲವಾದ ಒಂದು ಮರ. ಎರಡನೇದು ನಾವು ಓದಿದ್ದು ಬ್ಯಾಂಬೂ, ಇದು ನೋಡಿರ್ತೀರ ಅಲ್ವಾ, ಬಿದಿರಿನ ಮರ. ಇದು ನಮ್ಮ ಭಾರತ ದೇಶದಲ್ಲಿ, ಆಫ್ರಿಕಾದಲ್ಲಿ, ಚೈನಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಬಿದಿರಿನ ಮರ ಕಾಣಿಸುತ್ತೆ. ಮೂರನೇದಾಗಿ ಪಾಮ್ ಅಂದ್ರೆ ತಾಳೆ ಮರ, ಇದು ಭಾರತ ದೇಶದಲ್ಲೂ ಇದೆ. ಈ ಡೆಸರ್ಟ್ಸ್ ಅಲ್ಲಿ ಈ ಪಾಮ್ ಟ್ರೀಸ್ ತುಂಬಾ ಬೆಳೆಯುತ್ತೆ. ಆಯ್ತಾ? ಆಫ್ರಿಕಾದಲ್ಲಿ, ಫ್ರಾನ್ಸ್ನಲ್ಲಿ, ದುಬೈನಲ್ಲಿ ಎಲ್ಲ ಈ ಪಾಮ್ ಟ್ರೀ ಕಾಣಿಸ್ಕೊಂಡು ಬರುತ್ತೆ. ಮುಂದಿನದು ನೀಮ್ ಅಂದ್ರೆ ಬೇವಿನ ಮರ, ಇದು ನಮ್ಮ ಭಾರತ ದೇಶದಲ್ಲಿ ಇದೆ, ಆಫ್ರಿಕಾದಲ್ಲಿದೆ, ಕೆರಿಬಿಯನ್ ಅಂತ ಐಲ್ಯಾಂಡ್ಸ್ ಇದೆ ಅಲ್ಲಿದೆ. ಆಯ್ತಾ? ನೀಮ್ ಮರ ಅಂದ್ರೆ ಬೇವಿನ ಮರದ್ದು ಹಲ್ಲುಜ್ಜಕ್ಕೆ ಆ ಕಡ್ಡಿನ ಉಪಯೋಗಿಸ್ತೀವಿ. ಆಮೇಲೆ ಯುಗಾದಿ ಹಬ್ಬದ ಟೈಮಲ್ಲಿ ಬೇವಿನ ಹೂ ತಿಂತೀವಿ ಬೆಲ್ಲದ ಜೊತೆ, ಅದೇನೆ ಇದು ಬೇವಿನ ಮರ. ನೆಕ್ಸ್ಟ್ ಇದು ಪೈನ್. ಈ ಮರಗಳು ಈ ಪರ್ವತಗಳಿರುತ್ತಲ್ಲ ಅಲ್ಲಿ ಜಾಸ್ತಿ ಕಾಣ್ ಬರುತ್ತೆ. ನಾರ್ತ್ ಅಮೆರಿಕಾ, ಯುರೋಪ್ನಲ್ಲಿ, ಜಪಾನ್ನಲ್ಲಿ, ರಷ್ಯಾ, ಈ ದೇಶಗಳಲ್ಲಿ ಈ ಪೈನ್ ಮರ ಕಾಣಿಸುತ್ತೆ. ಕೊನೆಯದಾಗಿ ಯೂಕಲಿಪ್ಟಸ್ ಅಂದ್ರೆ ನೀಲಗಿರಿ ಮರ, ಇದು ನಮ್ಮ ಭಾರತ ದೇಶದಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ. ಇದರಿಂದ ನೀಲಗಿರಿ ಎಣ್ಣೆ ಮಾಡ್ತಾರೆ ಅಲ್ವಾ, ಶೀತ ಆದಾಗ ಒಂಚೂರು ನೀಲಗಿರಿ ಎಣ್ಣೆ ಹಚ್ಕೋತೀವಲ್ವಾ, ಇದೇ ಆ ನೀಲಗಿರಿ ಮರ. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ಪ್ರಶ್ನೋತ್ತರಕ್ಕೆ ಹೋಗೋಣ. ಮೊದಲನೇದು,
ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 or 3 sentences ಈಚ್. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ನೀವು ಉತ್ತರವನ್ನ ಹೇಳಬೇಕು. ಮೊದಲನೇ ಪ್ರಶ್ನೆ, ವೇರ್ ಡಿಡ್ ಪ್ರೇಮ್ ಅಂಡ್ ಹಿಸ್ ಫ್ಯಾಮಿಲಿ, ಪ್ರೇಮ್ ಹಾಗೂ ಅವನ ಸಂಸಾರ ಎಲ್ಲಿ ವಾಸವಾಗಿದ್ರು? ಎಲ್ಲಿದ್ರು? ಬಂಡೀಪುರ್ ವನದ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ರು. ಅದಕ್ಕೆ ನೀವು ಹೀಗೆ ಬರೀಬೇಕು, ಪ್ರೇಮ್ ಅಂಡ್ ಹಿಸ್ ಫ್ಯಾಮಿಲಿ ಲಿವ್ಡ್ ಇನ್ ಅ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ್ ಫಾರೆಸ್ಟ್. ಎರಡನೇ ಪ್ರಶ್ನೆ, ವೈ ವಾಸ್ ಪ್ರೇಮ್ ಸ್ಯಾಡ್, ಪ್ರೇಮ್ ಯಾಕೆ ದುಃಖಿತನಾಗಿದ್ದ? ಅವನ್ಗೆ ಆ ಮರ ಕತ್ತರಿಸ್ಬಿಡ್ತಾರೆ ಅನ್ನೋ ಸುದ್ದಿ ಗೊತ್ತಾದಾಗಿಂದ ಅವನು ದುಃಖಿತವಾಗಿದ್ದ. ಕಾಡ್ಗೆ ಹೋಗಿದ್ದ ಸಾಯಂಕಾಲ, ಆಮೇಲೆ ವಾಪಸ್ ಬಂದ, ಅವನ್ಗೆ ಕೇಳ್ಪಟ್ಟ ಅಲ್ಲಿ ಮರಗಳನ್ನ ಕತ್ತರಿಸ್ತಾರೆ, ಅವಾಗ ಪ್ರಾಣಿ ಪಕ್ಷಿಗಳು ಎಲ್ಲಪ್ಪ ಹೋಗತ್ವೆ ಅನ್ನೋದನ್ನೇ ಯೋಚಿಸ್ತಾ ಅವನು ದುಃಖಿತವಾಗಿದ್ದ. ಅದಕ್ಕೆ ನೀವು ಬರಿಬೇಕಾಗಿರೋ ಉತ್ತರ, ಪ್ರೇಮ್ ಹ್ಯಾಡ್ ಹರ್ಡ್ ಅಟ್ ಸ್ಕೂಲ್ ದಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ would be cut down. He wondered where the animals and birds would go if the trees were cut down. This made him sad. ಮೂರನೇ ಪ್ರಶ್ನೆ, what did Prem and his friend Nasreen do to solve the problem? ಪ್ರೇಮ್ ಮತ್ತೆ ಅವನ ಫ್ರೆಂಡ್ ಆದ ನಸ್ರೀನ್ ಅವ್ರ ಮುಂದೆ ಇದ್ದ ಸಮಸ್ಯೆಗೆ ಹೇಗೆ ಪರಿಹಾರವನ್ನ ಕಂಡುಹಿಡಿದ್ರು, ಅಥವಾ ಏನು ಪರಿಹಾರವನ್ನ ಕಂಡುಹಿಡಿದ್ರು? ಅವ್ರು ಏನಂತ ಅನ್ಕೊಂಡ್ರು, ಈ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ನಾವು ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಹಿಡಿಬಹುದು ಅಂತ ಅವ್ರಿಗೊಂದು ಐಡಿಯಾ ಹೊಳಿತು. ಅದನ್ನೇ ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಪ್ರೇಮ್ ಅಂಡ್ ಹಿಸ್ ಫ್ರೆಂಡ್ ನಸ್ರೀನ್ ಡಿಸೈಡೆಡ್ ಟು ಅಪ್ರೋಚ್ ದ ಅಥಾರಿಟೀಸ್ ಕನ್ಸರ್ನ್ಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಆಯ್ತಾ ಮಕ್ಕಳೇ? ನಾಲ್ಕನೇದು, whom did they write the letter to? ಅವರು ಆ ಕಾಗದನ ಕಂಪ್ಲೇಂಟ್ ಬರೀತಾರಲ್ಲ ಅದನ್ನ ಯಾರಿಗೆ ಬರೆದ್ರು? ಜ್ಞಾಪಿಸ್ಕೊಳ್ಳಿ, ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಬರೆದ್ರು ಅಲ್ವಾ? ಅದಕ್ಕೆ ನೀವು ಈ ಪ್ರಶ್ನೆಗೆ ಉತ್ತರ ಬರಿಬೇಕಾಗಿರೋದು, ದೇ ರೋಟ್ ದ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಆ ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಆ ಕಾಗದವನ್ನ ಬರೆದ್ರು. ಐದನೇ ಪ್ರಶ್ನೆ, ವಾಟ್ ವಾಸ್ ದ ಕಂಪ್ಲೇಂಟ್ ಅಬೌಟ್? ಆ ಕಂಪ್ಲೇಂಟ್ ಅಥವಾ ದೂರು ಯಾವ್ದ್ರ ಬಗ್ಗೆ ಇತ್ತು? ಮರಗಳನ್ನ ಕತ್ತರಿಸಬೇಡಿ ಅಂತ ಒಂದು ಅದು ಮನವಿಯಾಗಿತ್ತು. ಆಯ್ತಾ? ಅದಕ್ಕೆ ನೀವು ಇದಕ್ಕೆ ಬರಿಬೇಕಾಗಿರೋದು, ದ ಕಂಪ್ಲೇಂಟ್ ವಾಸ್ ಅ ರಿಕ್ವೆಸ್ಟ್ ಟು ನಾಟ್ ಕಟ್ ದ ಟ್ರೀಸ್ ಇನ್ ದ ಫಾರೆಸ್ಟ್. ಮುಂದಿನ ಪ್ರಶ್ನೆ, ಹೂ ಸೈನ್ಡ್ ದ ಕಂಪ್ಲೇಂಟ್? ಆ ದೂರಿಗೆ ಯಾರ್ಯಾರು ಸಹಿ ಹಾಕಿದ್ರು? ಅವ್ರ ಅಪ್ಪ ಅಮ್ಮ ಹಾಕಿದ್ರು, ಅವನ ಸ್ನೇಹಿತರ ಅಪ್ಪ ಅಮ್ಮ ಹಾಕಿದ್ರು, ಆ ಸ್ಥಳೀಯ ಸಮುದಾಯದ ಜನಗಳು ಹಾಕಿದ್ರು, ಆ ಸುತ್ತಮುತ್ತಲು ಇದ್ದ ಹಳ್ಳಿ ಜನಗಳು ಹಾಕಿದ್ರು. ಆಯ್ತಾ? ಅದಕ್ಕೆ ನೀವು ಈ ಪ್ರಶ್ನೆಗೆ ಬರಿಬೇಕಾಗಿರೋ ಉತ್ತರ ಹೀಗೆ, ದ ಕಂಪ್ಲೇಂಟ್ ವಾಸ್ ಸೈನ್ಡ್ ಬೈ ಹಿಸ್ ಪೇರೆಂಟ್ಸ್, ಹಿಸ್ ಫ್ರೆಂಡ್ಸ್ ಪೇರೆಂಟ್ಸ್, ಪೀಪಲ್ ಲಿವಿಂಗ್ ಇನ್ ಲೋಕಲ್ ಕಮ್ಯುನಿಟಿ and those residing in nearby villages. ಅರ್ಥ ಆಯ್ತಾ ಮಕ್ಕಳೇ? ಏಳನೇ ಪ್ರಶ್ನೆ, ವಾಟ್ ಡಿಡ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರೈಟ್ ಬ್ಯಾಕ್ ಟು ಪ್ರೇಮ್? ಆ ಗ್ರಾಮ ಸಭೆಯ ಅಧ್ಯಕ್ಷರು ಏನಂತ ಅವನ್ಗೆ ಉತ್ತರ ಬರೆದ್ರು? ಅವನ್ ಕಾಗ್ದ ಬರ್ದಿದ್ನಲ್ವಾ, ಅದಕ್ಕೆ ಏನಂತ ಉತ್ತರ ಬರೆದ್ರು? ಅವ್ರಿಗೆ ತುಂಬಾ ಸಂತೋಷ ಆಗ್ತಾ ಇದೆ, ಇಷ್ಟು ಚಿಕ್ಕ ಹುಡುಗಂಗೆ ಅವನ ಪರಿಸರದ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ, ಅಷ್ಟೊಂದು ಪ್ರೀತಿ ಇದೆ, ಆಮೇಲೆ ಆ ಮರಗಳನ್ನ ಕತ್ತರಿಸ್ಬೇಡಿ ಅಂತ ಅವನೊಂದು ಮನವಿ ಮಾಡಿದ್ನಲ್ಲ, ಅದನ್ನು ಒಪ್ಕೊಂಡಿದ್ದೀವಿ, ನಾವು ಆ ಮರಗಳನ್ನ ಕತ್ತರಿಸುವುದಿಲ್ಲ, ಆ ಪ್ರಾಣಿಗಳು ಹಾಗೂ ಪಕ್ಷಿಗಳು ಸುರಕ್ಷಿತವಾಗಿರತ್ವೆ ಅಂತ ಅವರು ಕಾಗ್ದಾನ ಬರೆದ್ರು. ಆಯ್ತಾ? ಅದಕ್ಕೆ ನೀವು ಹೀಗೆ ಬರಿಬೇಕು ಆನ್ಸರ್ನ, the president of Gram Sabha wrote that she was happy to know about his love towards nature. His request to not cut the trees in the forest had been accepted. They had decided to not cut the trees. The animals and birds would now be safe. ಇವಾಗ ನೆಕ್ಸ್ಟ್ ಮೇನ್ಗೆ ಹೋಗೋಣ. Discuss with your friends and answer the following questions in 4 to 6 sentences each. ಈ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ನೀವು 4 ರಿಂದ 6 ವಾಕ್ಯಗಳಲ್ಲಿ ಉತ್ತರವನ್ನ ಕೊಡಬೇಕು. ಮೊದಲನೇ ಪ್ರಶ್ನೆ,
ಡಿಸ್ಕ್ರೈಬ್ ಪ್ರೇಮ್ಸ್ ಲವ್ ಫಾರ್ ದ ಫಾರೆಸ್ಟ್ ಅಂಡ್ ದ ಅನಿಮಲ್ಸ್. ಪ್ರೇಮ್ಗೆ ಆ ಕಾಡಿನ ಬಗ್ಗೆ ಹಾಗೂ ಪ್ರಾಣಿಗಳ ಬಗ್ಗೆ ಇದ್ದ ಪ್ರೀತಿಯನ್ನ ವರ್ಣಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಏನೇನು ಉತ್ತರ ಬರೀಬೇಕಂದ್ರೆ, ಅವನು ಹೇಗೆ ಹಳ್ಳಿಲಿ ಒಂದು ಬೆಳೆದ, ಹೇಗೆ ಅವನಿಗೆ ಪ್ರಾಣಿ ಪಕ್ಷಿಗಳ ಕಂಡ್ರೆ ಪ್ರೀತಿ ಇತ್ತು, ಹೇಗೆ ಸಾಯಂಕಾಲ ಅವನು ವಾಕ್ ಹೋಗಿದ್ದ, ಅವಾಗ ಅವನಿಗೆ ಕೇಳ್ಪಟ್ಟ ಮರಗಳನ್ನ ಕತ್ತರಿಸ್ತಾರೆ ಅಂತ ಅವನಿಗೆ ತುಂಬಾನೇ ದುಃಖ ಆಯ್ತು, ಯೋಚನೆ ಶುರು ಆಯ್ತು, ಆ ಪ್ರಾಣಿ ಪಕ್ಷಿಗಳು ಎಲ್ಲಪ್ಪ ಹೋಗತ್ವೆ ಅಂತ. ಅದಕ್ಕೆ ಅವ್ನು ಸುಮ್ಮನೆ ಯೋಚಿಸ್ತಾ ಕೂತ್ಕೊಳ್ಳಿಲ್ಲ. ಏನ್ ಮಾಡ್ದ, ಆ ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಒಂದು ಕಾಗದಾನ್ ಬರ್ದ, ಮರಗಳನ್ನ ದಯವಿಟ್ಟು ಕತ್ತರಿಸ್ಬೇಡಿ ಅಂತ. ಆ ಕಾಗದವನ್ನ, ಆ ಕಂಪ್ಲೇಂಟ್ನ ಎಷ್ಟೋ ಜನದ ಹತ್ರ ಸಹಿನೂ ಹಾಕಿಸ್ಕೊಂಡ. ಇದು ಅವನ್ಗೆ ಆ ಕಾಡಿನ ಬಗ್ಗೆ ಇದ್ದ ಪ್ರೀತಿ ಬಗ್ಗೆ ವರ್ಣನೆ. ಆಯ್ತಾ? ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಏನಂತ ಬರೀಬೇಕು ನೀವು ಅಂತ. ಆಯ್ತಾ ಮಕ್ಳೇ? ಪ್ರೇಮ್ ಗ್ರೂ ಅಪ್ ಇನ್ ಅ ವಿಲೇಜ್ ನಿಯರ್ ಬಂಡೀಪುರ್ ಫಾರೆಸ್ಟ್. He was very fond of animals and birds. He would go for a walk in the forest every evening. He was deeply saddened to hear that the trees in the forest would be cut down. He was worried about where the animals and birds would go. He wrote a letter to the president of Gram Sabha asking them to not cut the trees. He even got this complaint signed by many people. ಇವಾಗ ಎರಡನೇ ಪ್ರಶ್ನೆಗೆ ಹೋಗೋಣ. How did the president of Gram Sabha praise Prem? ಗ್ರಾಮ ಸಭೆಯ ಅಧ್ಯಕ್ಷರು ಅವರ ಬರೆದ ಉತ್ತರದಲ್ಲಿ ಪ್ರೇಮ್ನ ಹೇಗೆ ಹೊಗಳಿದ್ರು? ಅವ್ರೇನಂತ ಅಂದ್ರು, ನಂಗೆ ತುಂಬಾನೇ ಸಂತೋಷ ಆಗತ್ತೆ ಇಷ್ಟು ಚಿಕ್ಕ ಹುಡುಗಂಗೆ ಅವನ್ ಮರಗಳ ಕಂಡ್ರೆ ಇಷ್ಟೊಂದು ಪ್ರೀತಿ ಇರೋದು, ಅವನ ಪರಿಸರದ ಕಂಡ್ರೆ ಇಷ್ಟೊಂದು ಪ್ರೀತಿ ಇರೋದನ್ನ ನೋಡಿ. ನಿನ್ನ ಮನವಿ ಮರಗಳನ್ನ ಕತ್ತರಿಸಬೇಡಿ ಅನ್ನೋ ಮನವಿನ ನಾವು ಒಪ್ಕೊಂಡಿದ್ದೀವಿ, ಮರಗಳನ್ನ ಕತ್ತರಿಸುವುದಿಲ್ಲ ಅಂತ ನಿರ್ಧಾರನೂ ತಗೊಂಡಿದ್ದೀವಿ, ಎಲ್ಲ ಪ್ರಾಣಿ ಪಕ್ಷಿಗಳು ಇವಾಗ ಸುರಕ್ಷಿತವಾಗಿರತ್ವೆ. ಈ ಸಿಹಿ ಸುದ್ದಿನ ನಿನ್ ಸ್ನೇಹಿತರು ಹಾಗೂ ಹಳ್ಳಿ ಜನಗಳ ಹತ್ರ ನೀನೇ ಹೋಗಿ ಹಂಚ್ಕೋ ಅಂತ ಅವರು ಕಾಗದ ಬರೆದ್ರು. ಆಯ್ತಾ? ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. The president of Gram Sabha wrote that she was happy to know about his love towards nature. His request to not cut the trees in the forest had been accepted. They had decided to not cut the trees. The animals and birds would now be safe. She even asked him to share this good news with his friends and villagers. ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. What do you learn from this lesson? ಈ ಪಾಠದಿಂದ ನೀವು ಏನನ್ನ ಕಲಿತೀರಾ? ಏನ್ ಕಲಿತೀರಾ? ಪ್ರಾಣಿ ಪಕ್ಷಿಗಳ ಕಂಡ್ರೆ ನಿಮ್ಗೆ ಪ್ರೀತಿ ಇರಬೇಕು, ಪರಿಸರದ ಕಂಡ್ರೆ ನಿಮ್ಗೆ ಗೌರವ ಇರಬೇಕು, ನಮ್ಗೆ ಪ್ರಾಣಿ ಪಕ್ಷಿಗಳು ತುಂಬಾನೇ ಅತ್ಯಗತ್ಯ ಅನ್ನೋದನ್ನ ಕಲಿತೀರಾ. ನಾವು ಸಂತೋಷವಾಗಿರ್ಬೇಕು ಅಂದ್ರೆ ಪ್ರಾಣಿ ಪಕ್ಷಿಗಳನ್ನೂ ನಾವು ಸಂತೋಷವಾಗಿ ನೋಡ್ಕೋಬೇಕು. ಮರಗಳನ್ನ ಕತ್ತರಿಸಿದ್ರೆ ಕೊನೆಗೆ ಒದ್ದಾಡೋದು ನಾವುಗಳೇನೆ, ಉಸಿರಾಡಕ್ ಸಹಿತ ನಮ್ಗೆ ಆಕ್ಸಿಜನ್ ಸಿಗಲ್ಲ. ಅದಲ್ದಲೆ ಇನ್ನೊಂದು ಕಲಿತೀವಿ, ಆ ಪ್ರೇಮ್ ಅನ್ನೋ ಅಷ್ಟು ಚಿಕ್ಕ ಹುಡುಗಂಗೆ ಆ ಲೀಡರ್ಶಿಪ್ ಕ್ವಾಲಿಟಿ, ಒಂದು ನೇತೃತ್ವ ಇತ್ತು. ಮುಂದುವರೆದು ನಾನು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಬೇಕು ಅನ್ನೋ ಒಂದು ಗುಣ ಇತ್ತು. ಅದ್ರ ಬಗ್ಗೆನೂ ಈ ಪಾಠದಿಂದ ನಾವು ಕಲಿತೀವಿ. ಇವಾಗ ಉತ್ತರವನ್ನ ಓದ್ತೀನಿ, ಕೇಳಿಸ್ಕೊಳ್ಳಿ. We learn that we should respect and take care of nature. Plants, trees, birds and animals are very essential for our well-being. We are dependent on forests for so many things. Most of all for the air we breathe. If we keep cutting down trees, we will only suffer. We also learn about Prem's leadership, initiative, problem solving qualities. ಅರ್ಥ ಆಯ್ತಾ ಮಕ್ಕಳೇ? ಇದೆಲ್ಲ ದೊಡ್ಡ ದೊಡ್ಡ ಉತ್ತರಗಳು, ಅಂದ್ರೆ 5-6 ಲೈನ್ ನಲ್ಲಿ ನೀವು ಉತ್ತರವನ್ನ ಬರೆದ್ರೇನೆ ನಿಮ್ಗೆ ಮಾರ್ಕ್ಸ್ ಸಿಗೋದು. ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಮೇನ್
ಲ್ಯಾಂಗ್ವೇಜ್ ಎಕ್ಸಸೈಸಸ್. ಮೊದಲನೇದು ಗಿವ್ ದ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಇದು ಬಹುವಚನ ಆಯ್ತಾ. ಪ್ಲೂರಲ್ ಅಂದ್ರೆ ಬಹುವಚನ, ಸಿಂಗ್ಯುಲರ್ ಅಂದ್ರೆ ಏಕವಚನ. ಡೀರ್, ಡೀರ್ಗೆ ಬಹುವಚನ ಡೀರೆ, ಅದಕ್ಕೆ ನೀವು ಎಸ್ ಆಗ್ಲಿ IES ಆಗ್ಲಿ ಏನೂ ಆಡ್ ಮಾಡಲ್ಲ, ಜೋಡಿಸೋದಿಲ್ಲ. ಡೀರ್ ಅಂದ್ರೆ ಡೀರ್ ಅಂತಾನೆ ಬರಿಬೇಕು. ಎರಡನೇದು ಫಾರೆಸ್ಟ್, ಅದಕ್ಕೆ ಫಾರೆಸ್ಟ್ ಅಂತ ಬರಿಬೇಕು, ಒಂದು ಎಸ್ ಆಡ್ ಮಾಡಿದ್ರೆ ಅದು ಬಹುವಚನ ಆಗತ್ತೆ. ಮೂರನೇದು ಫ್ರೆಂಡ್, ಫ್ರೆಂಡ್ಸ್, ಅದಕ್ಕೂ ಅಷ್ಟೇ ಎಸ್ ಆಡ್ ಮಾಡಿದ್ರೆ ಬಹುವಚನ ಸಿಗತ್ತೆ. ನಾಲ್ಕನೇದು ಅಥಾರಿಟಿ, ಅಥಾರಿಟೀಸ್, ಇದಕ್ಕೆ ಏನಾಗತ್ತೆ, ಆ ಕೊನೆಗೆ ಆ ವೈ ಇದೆಯಲ್ಲ ಅದನ್ನ ತೆಗೆದ್ಬಿಟ್ಟು IES ಹಾಕಿದ್ರೆ ನಿಮ್ಗೆ ಪ್ಲೂರಲ್ ಅಂದ್ರೆ ಬಹುವಚನ ಸಿಗತ್ತೆ. AUTHORITIES ಇದೇನೆ ಅದರದ್ದು ಬಹುವಚನ. ಐದನೇದು ಕಮ್ಯುನಿಟಿ, ಇದಕ್ಕೂ ಅಷ್ಟೇ ಕೊನೆಗೆ ವೈ ಇದೆ ನೋಡಿ, ಆ ವೈ ಅನ್ನ ತೆಗೆದು IES ಹಾಕಿದ್ರೆ ನಿಮ್ಗೆ ಬಹುವಚನ ಸಿಗತ್ತೆ. ಆಯ್ತಾ ಮಕ್ಕಳೇ. ಮುಂದಿನ ಮೇನ್, ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್. ಅಬ್ಸರ್ವ್ ದ ಚೇಂಜ್ ಇನ್ ದ ವರ್ಡ್ಸ್. ಮೊದಲನೇದು, ವೇರ್ ವಿಲ್ ದ ಅನಿಮಲ್ ಗೋ ಇಫ್ ದೇರ್ ಆರ್ ನೋ ಟ್ರೀಸ್. ಆ ಪ್ರಾಣಿಗಳು ಎಲ್ಲಿ ಹೋಗತ್ವೆ ಮರಗಳು ಇಲ್ಲದೆ ಇದ್ರೆ. ಪ್ರಾಣಿಗಳು ಅನ್ನೋದನ್ನ ನೀವು ಪ್ಲೂರಲ್ ಅಲ್ಲಿ ಬರಿಬೇಕು. ಅದಕ್ಕೆ ಆನ್ಸರ್ ಆಗತ್ತೆ ವೇರ್ ವಿಲ್ ದ ಅನಿಮಲ್ಸ್, ಎಸ್ ಬರಿಬೇಕು. ಗೋ ಇಫ್ ದೇರ್ ಆರ್ ನೋ ಟ್ರೀಸ್. ಎರಡನೇ ಪ್ರಶ್ನೆ, ದ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟುವರ್ಡ್ಸ್ ಹಿಮ್. ನಾನು ಹೋದ್ಮೇನಲ್ಲೇ ಹೇಳಿದ್ದೆ, ಡೀರು ಏಕವಚನದಲ್ಲೂ ಹಾಗೆ ಇರುತ್ತೆ, ಬಹುವಚನದಲ್ಲೂ ಹಾಗೆ ಇರುತ್ತೆ, ಅದರಿಂದ ಏನು ವ್ಯತ್ಯಾಸ ಕಾಣಿಸೋದಿಲ್ಲ. ದ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟುವರ್ಡ್ಸ್ ಹಿಮ್. ಮುಂದಿನ ಪ್ರಶ್ನೆ, ಐ ಹ್ಯಾವ್ ಗುಡ್ ಹ್ಯಾಬಿಟ್ಸ್. ಇದಕ್ಕೆ ಐಗೆ ಪ್ಲೂರಲ್ ಆಗಿ ನಾವು ಬರೆಯೋದು ವಿ ಹ್ಯಾವ್ ಗುಡ್ ಹ್ಯಾಬಿಟ್ಸ್. ನಾಲ್ಕನೇದು, ದ ಕಮ್ಯುನಿಟಿ ದಟ್ ಲಿವ್ ನಿಯರ್ ದ ಫಾರೆಸ್ಟ್ ಸೈನ್ಡ್ ಇಟ್. ಕಮ್ಯುನಿಟಿ ಅದಕ್ಕೆ ಪ್ಲೂರಲ್ಲು ಕಮ್ಯುನಿಟೀಸ್, IES ಬರಿಬೇಕಾಗತ್ತೆ. ಐದನೇದು, ಐ ಅಪ್ರಿಶಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ ಅಂಡ್ ಬರ್ಡ್ಸ್. ಐಗೆ ಪ್ಲೂರಲ್ ಆಗಿ ನಾವು ಬರೆಯೋದು ವಿ ಅಪ್ರಿಶಿಯೇಟ್ ಯುವರ್ ಲವ್ ಫಾರ್ ಅನಿಮಲ್. ಅನಿಮಲ್ಗೆ ಪ್ಲೂರಲ್ ಅನಿಮಲ್ಸ್, ಬರ್ಡ್ಗೆ ಪ್ಲೂರಲ್ ಬರ್ಡ್ಸ್. ಸೊ ವಿ ಅಪ್ರಿಶಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಮುಂದಿನ ಮೇನ್ಗೆ ಹೋಗೋಣ. ಸ್ಪೀಚ್ ಸೌಂಡ್ಸ್, L4 ಸ್ಪೀಚ್ ಸೌಂಡ್ಸ್. ಇವಾಗ ನಾವು ಕೆಲವು ಪದಗಳನ್ನ ಪ್ರೊನೌನ್ಸ್ ಮಾಡ್ಬೇಕಾರೆ ಅಂದ್ರೆ ಹೇಳ್ಬೇಕಾರೆ ಕೆಲವು ಅಕ್ಷರಗಳನ್ನ ಹೇಳದೇ ಇಲ್ಲ ಆಯ್ತಾ. ಅದಕ್ಕೆ ಎಕ್ಸಾಂಪಲ್ ಹಾಕೊಟ್ಟಿಯಾರ ನೋಡಿ ಇಲ್ಲಿ. IRON ಅಂದ್ರೆ ಏನು? ಅಯರ್ನ್ ಅಂದ್ರೆ ಎರಡು ಅರ್ಥ, ಕಬ್ಬಣನಾದ್ರೂ ಆಗತ್ತೆ ಅಥವಾ ಇಸ್ತ್ರಿ ಮಾಡೋದನ್ನಾದ್ರೂ ಆಗತ್ತೆ ಅಯರ್ನ್ ಅಂದ್ರೆ. ಇವಾಗ ನಾ ಹೇಳ್ಬೇಕಾರೆ ನಾನು ರನ್ ಅಂತ ಹೇಳಬಾರ್ದು ಆಯ್ತಾ. ಆರ್ನ ನಾವಿಲ್ಲಿ ಪ್ರೊನೌನ್ಸ್ ಮಾಡೋದೇ ಇಲ್ಲ, ಒಂದ್ ಸ್ವಲ್ಪ ಒಳಗೆ ನುಂಗ್ಕೋತೀವಿ, ಅಯರ್ನ್ ಅಂತ ಅಂತೀವಿ. ಅದರಿಂದ ಆರ್ ಅನ್ನೋ ಅಕ್ಷರನ ಇಲ್ಲಿ ಜಾಸ್ತಿ ಒತ್ತಿ ಹೇಳೋಲ್ಲ ಆಯ್ತಾ. ಎರಡನೇ ಪದ ಶುಡ್. ಇದಕ್ಕೆ ನಾವು ಶುಲ್ಡ್ ಅನ್ನಲ್ಲ, ಎಲ್ಲಿ ಹೇಳದೇ ಇಲ್ಲ. ನಾ ಹೇಳ್ಬೇಕಾರೆ ಏನ್ ಹೇಳ್ತೀನಿ? ಶುಡ್ ಅಂತ ಹೇಳ್ತೀನಿ. ಅದಕ್ಕೆ ಎಲ್ ಅನ್ನೋ ಅಕ್ಷರ ಸೈಲೆಂಟ್ ಆಗಿರುತ್ತೆ, ಅದು ಕೇಳಿಸದೇ ಇಲ್ಲ ನಮಗೆ. ಅದೇ ಥರ ಕುಡ್ಡಲ್ಲೂ ಅಷ್ಟೇ ನೋಡಿ, ನಾನು ಕುಲ್ಡ್ ಅನ್ನಲ್ಲ ಅಲ್ವಾ. COULD ಅಂದ್ರೆ ಕುಲ್ಡ್ ಅಲ್ಲ, ಕುಡ್ ಅಂದ್ರೆ ಎಲ್ ಅನ್ನೋದನ್ನ ನಾವು ಒಳಗೆ ನುಗ್ಕೋತೀವಿ, ಅದು ಸೈಲೆಂಟ್ ಆಗಿರುತ್ತೆ. ಬರಿಬೇಕು ಆದ್ರೆ ಹೇಳ್ಬಾರ್ದು ಆಯ್ತಾ. ಅದೇ ತರ ವುಲ್ಡ್ ಆಗಲ್ಲ, ಅದು ಏನಂತ ಹೇಳ್ತೀವಿ? ವುಡ್ ಅಂತ ಹೇಳ್ತೀವಿ. ಸೊ ಎಲ್ ಅನ್ನೋ ಅಕ್ಷರ ಸೈಲೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋ ಅಂದ್ರೆ ಗೊತ್ತಿರೋದು ಅಂತ. ಅದಕ್ಕೆ ಕ್ನೋ ಅನ್ನಲ್ಲ ನಾನು, ಕೆ ಅನ್ನೋ ಅಕ್ಷರ ಸೈಲೆಂಟ್ ಆಗಿರುತ್ತೆ. ಅಥವಾ ನೌ ಅಂತಾನೂ ಹೇಳಲ್ಲ, ಅದು ಇವಾಗ ಅರ್ಥ ಆಯ್ತಾ. ನೋ ಅಂತ ಹೇಳ್ತೀವಿ, ಕ್ನೋ ಅಲ್ಲ ಆಯ್ತಾ. ಸೊ ಕೆ ಅನ್ನೋ ಅಕ್ಷರ ಸೈಲೆಂಟ್ ಆಗಿರುತ್ತೆ. ಸೊ KNOW ಏನಂತ ಪ್ರೊನೌನ್ಸ್ ಮಾಡ್ತೀವಿ? ನೋ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಡಬ್ಲ್ಯೂನು ಸೈಲೆಂಟು, ಕೆ ಅನ್ನೋ ಅಕ್ಷರನು ಸೈಲೆಂಟ್. ನೆಕ್ಸ್ಟು ನೈಫ್ ಅಂದ್ರೆ ಚಾಕು. ಇದ್ರೊಳಗೂ ಕೆ ಸೈಲೆಂಟ್ ಆಗಿರುತ್ತೆ,
ನೈಫ್ ಅನ್ನಲ್ಲ, ಬರೀ ನೈಫ್ ಅಂತ ಹೇಳ್ತೀವಿ. ನೆಕ್ಸ್ಟು ನೀ ಅಂದರೆ ಮಂಡಿ, ಆಯ್ತಾ. ಕೆ ಅನ್ನೋ ಅಕ್ಷರ ಇಲ್ಲೂ ಸೈಲೆಂಟ್ ಆಗೇ ಇರುತ್ತೆ, ಕೇಳಿಸಲ್ಲ ನಮಗೆ. ನೀ ಆದರೆ ಬರಿಬೇಕು. ನೆಕ್ಸ್ಟು ಕೂಂಬ್, ಇದ್ರೊಳಗೆ ಓ ಅನ್ನೋ ಅಕ್ಷರ ಸೈಲೆಂಟ್ ಆಗಿರುತ್ತೆ, ಅಂದರೆ ಜೋಡಿಸಿ ಹೇಳ್ತೀವಿ, ಕೋಂಬ್ ಅನ್ನಲ್ಲ, ಹೌದಾಯ್ತಾ. ಕೂಂಬ್ ಅಂತ ಹೇಳಿ ಮಾಡ್ತೀವಿ. ಇದೇ ಥರ ನಿಮ್ಗೆ ಇನ್ಯಾವ್ದಾರೋ ಪದಗಳು ಜ್ಞಾಪಕ ಬಂದರೆ ಒಂದು ಪಟ್ಟಿ ಮಾಡ್ಕೊಳ್ಳಿ ಮಕ್ಕಳೇ. ಅದರೊಳಗೆ ಯಾವ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು, ಯಾವ ಅಕ್ಷರನ ಪ್ರೊನೌನ್ಸ್ ಮಾಡಬಾರ್ದು ಅನ್ನೋದು ನಿಮಗೆ ಅವಾಗ ಅರ್ಥ ಆಗತ್ತೆ. ಇಲ್ಲಿಗೆ ಈ ಪಾಠದ ಅಭ್ಯಾಸ ಮುಗೀತು. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರ್ಕೊಂಡು ಎಲ್ಲ ಆನ್ಸರ್ಗಳನ್ನ ಓದ್ಕೊಳ್ಳಿ ಮಕ್ಕಳೇ. ನಿಮ್ಗೆಲ್ರಿಗೂ ಚೆನ್ನಾಗಿ ಆಗಲಿ. ಆಲ್ ದಿ ಬೆಸ್ಟ್, ಆಯ್ತಾ.